ಈ ವರ್ಷದಲ್ಲಿ ಹೇಗಿರುತ್ತೆ ಭವಿಷ್ಯ, ಒಳಿತು ಕೆಡುಕುಗಳ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ವಿ. ಕವಿತಾ ಅವರೇ, ಸಾಮಾನ್ಯವಾಗಿ ಯಾವುದೇ ಒಂದು ನಂಬರನ್ನು ತೆಗೆದುಕೊಂಡ್ರೆ ಒಳಿತು ಕೆಡುಕುಗಳನ್ನು ಹೇಳ್ತೀವಿ. ಆದರೆ ಈ ವರ್ಷ ಯಾವ ಸಂಖ್ಯೆ ಅತ್ಯುತ್ತಮ ಅಂತ ಹೇಳ್ತೀರಿ? ಸಂಖ್ಯೆ 1 ತುಂಬ ಅತ್ಯುತ್ತಮ. ಯಾಕಂದರೆ 2017 ಅಂದರೆ 1 ಬರೋದ್ರಿಂದ 1ಕ್ಕೆ ತುಂಬ ಪವರ್ ಇದೆ ಇವತ್ತು. ಅಂದರೆ ಈ ವರ್ಷದಲ್ಲಿ ಯಾರೇ ಈ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ತುಂಬ ಅತಿ ಹೆಚ್ಚು ಪವರ್ ಬರುವಂಥದ್ದು. ಅವ್ರಿಗೆ ಏನಾದರೂ ಕೆಲಸ ಕಾರ್ಯ ಮಾಡ್ತಾರೆ ಸಕ್ಸಸ್ ಸಿಗುವಂಥದ್ದು ತುಂಬ ಜಾಸ್ತಿ ಇರುತ್ತೆ. 1 ಅತ್ಯುತ್ತಮ ಫಲ ಕೊಡುವಂಥ ನಂಬರು. ಅದೇ ರೀತಿಯಲ್ಲಿ 5 ಅನ್ನೋ ಬುಧ ಏನಿದೆ ತುಂಬ ಪವರ್ ಕೊಡ್ತಾನೆ. ಸೊ ಈ 2 ನಂಬರ್ಗೆ ಅತಿ ಶುಭ ಫಲ. ಆ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ಮೊದಲ ಕಾಲರ್ ರೆಡಿ ಇದ್ದಾರೆ. ವೀಣಾ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ನಮಸ್ತೆ ಮೇಡಮ್. ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ನಿಮಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮೇಡಮ್. ಎಲ್ಲರಿಗೂ ಅಲ್ಲಿರೋ ಕೂತಿರೋರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ವೀಣಾ ಅವರೇ. ಏನ್ ಕೇಳಕ್ ಬಯಸ್ತೀರಾ? ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 10/2/1989 ಮೇಡಮ್. ಓಕೆ. ಶುಕ್ರವಾರ ಬೆಳಗ್ಗೆ 11 ಗಂಟೆ ಮೇಡಮ್ ನಾನು ಹುಟ್ಟಿದ್ದು. ಪ್ರಶ್ನೆ ಕೇಳಿ. ಮೇಡಮ್, ನನಗೆ ಸಂತಾನ ಇಲ್ಲ. ಈಗ ಸಂಖ್ಯಾಶಾಸ್ತ್ರದವರು ಅಲ್ಲೇ ಕೂತಿದ್ದಾರೆ, ಹಾಗೆ ನೋಡು ಗುರುಗಳು ಅಲ್ಲೇ ಕೂತಿದ್ದಾರೆ. ದಯವಿಟ್ಟು ಈ ಹೊಸ ವರ್ಷದ ದಿನ ನಿಮ್ ಕಾಲ್ ನನಗೆ ಸಿಕ್ಕಿದೆ, ಒಂದು ಪರಿಹಾರ ತಿಳಿಸಿ ಮೇಡಮ್. ನನಗೆ ಸಂತಾನ ಇಲ್ಲ, ಮತ್ತೆ ಮನೇಲೂ ಸ್ವಲ್ಪ ಪ್ರಾಬ್ಲಮ್ಮು, ನನ್ನ ಆರೋಗ್ಯದ್ದು ಪ್ರಾಬ್ಲಮ್ಮು. ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರ ತಿಳಿಸಿ. ಮತ್ತೆ ನನ್ನ ಹೆಸರು ರಾಜೇಶ್ವರಿ, ವೀಣಾ ಎರಡೂ ಕರೀತಾರೆ. ಯಾವ ನೇಮ್ ಇಟ್ಕೊಂಡ್ರೆ ನಂಗೆ ಒಳ್ಳೇದಾಗುತ್ತೆ ಅದನ್ನು ಹೇಳಿ ಮೇಡಮ್. ನಿಮ್ಮ ಮನೆಯವರ ನಕ್ಷತ್ರ ಏನಮ್ಮ? ಅವ್ರ ಹೆಸರು ಗಂಗಯ್ಯ ಗುರುಗಳೇ, ಆದ್ರೆ ಅವ್ರ ನಕ್ಷತ್ರ ಗೊತ್ತಿಲ್ಲ. ಮದ್ವೆ ಡೇಟು ಏನ್ ರಾಶಿ ನೋಡ್ತಾರ ಅವರು? ಅವರು ಮಕರ ರಾಶಿ ನೋಡ್ತಾರೆ ಗುರುಗಳೇ. ನಿಮ್ಮದು? ನಮ್ದು ಮೀನ ರಾಶಿ. ಈ ವರ್ಷ ಕೊನೆಗೆ ನಿಮಗೆ ಸಂತಾನ ಯೋಗ ಇದೆ. ಸ್ತ್ರೀ ಸಂತಾನ ಆಗುತ್ತೆ, ಯೋಚನೆ ಮಾಡಬೇಡಿ. ಯಾವ್ದೇ ಆಗ್ಲಿ ಗುರುಗಳೇ, ನನಗೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಇಲ್ಲ. ಆದ್ರೆ ಆಗಲ್ಲ, ಮಗು ಆಗ್ಲಿ ಆಗತ್ತೆ, ತೊಂದರೆ ಇಲ್ಲ. ನಿಮ್ಮ ಮನೆಯವರಿಗೆ ಹೇಳಿ ಬಾಗಲಕೋಟೆಗೆ ಬನಶಂಕರಿ ಹತ್ರ ಒಂದು 5 ಶುಕ್ರವಾರ ಬನಶಂಕರಿ ಪೂಜೆಯನ್ನು ಮನೆಯಲ್ಲಿ ಮಾಡಿ 5ನೇ ಶುಕ್ರವಾರ ಬನಶಂಕರಿಗೆ ಉಡಿ ತುಂಬಲಿ. ಉಡಿ ನಾವೀಗ 8 ಹುಣಿನೂ ಉಡಿ ತುಂಬತಾನೆ ಇದೀನಿ ಗುರುಜಿ. ಈಗ 2 ಹುಣಿ ಬಿಟ್ಟಿದ್ದೀನಿ ನಾನು. ಬನಶಂಕರಿ ದೇವಿಗೆ 5 ವಾರ ಮಾಡಿ ಬನಶಂಕರಿ ಅಮ್ಮನವರು ಗಂಡ ಹೆಂಡತಿ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಅವತ್ತು ಉಪವಾಸ ಮಾಡಬೇಕು. ಮಧ್ಯಾಹ್ನ ಪೂಜೆ ಮಾಡಿದ ಮೇಲೆ ಊಟ ಮಾಡಬೇಕು. ಈಗ ಶುಕ್ರವಾರ ಮಾಡ್ಲ ಗುರುಗಳೇ? ಮಾಡಿ. ಮತ್ತೆ ನನ್ನ ಹೆಸರು ರಾಜೇಶ್ವರಿ ಅಂತ ಇಟ್ಕೊಳ್ಳ, ವೀಣಾ ಅಂತ ಇಟ್ಕೊಳ್ಳ ಗುರುಗಳೇ? ರಾಜೇಶ್ವರಿನೂ ಚೆನ್ನಾಗಿದೆ, ವೀಣಾನೂ ಚೆನ್ನಾಗಿದೆ. ಅದು ನಿಮ್ಮ ಯೋಗಗಳು ಚೆನ್ನಾಗಿರ್ಬೇಕು ಅಷ್ಟೇನೇನೆ. ಈ ವರ್ಷ ಸಂತಾನ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಲೀಲಾ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾ ಅವರೇ. ನಮಸ್ತೆ ಮೇಡಮ್. ಎಸ್ ಲೀಲಾ ಅವರೇ, ಹೇಳಿ ಸಮಸ್ಯೆ ಏನಿದೆ, ಹಾಗೇನೆ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. 19/3/2003. ಓಕೆ. ಅವಳು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಈ ವರ್ಷ ಹೇಗಿದೆ ಅಂತ. ಓಕೆ. ಹಲೋ, ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ಮಾತಾಡಿ ಲೀಲಾ ಅವರೇ. ಅವಳ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು. ಏನು ಓದ್ತಾ ಇರೋದು ಮಗಳು? ಅವಳು 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಮೇಡಮ್. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರತ್ತಮ್ಮ. ಏನಾದ್ರು ಸ್ವಲ್ಪ ಬೆಳ್ಳಿ ಗ್ಲಾಸ್ ಕೊಡಿ ನೀರು ಕುಡಿಯೋದಕ್ಕೆ. ಕತ್ಕೊಂಡು ಬೆಳ್ಳಿ ಚೈನ್ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಓದ್ತಾಳೆ. ಯಾಕಂದರೆ ಸಿಟ್ಟು ಹಠಾಕೋಪ ಜಾಸ್ತಿ ಇರೋದ್ರಿಂದ ಅದು ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಹಯಗ್ರೀವ ಮಂತ್ರ ಬರುತ್ತೆ, ಅದನ್ನು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಏನಾದರೂ ಕೆಲಸ ಕಾರ್ಯ ಮಾಡುವಾಗ ಹಸಿರು ಕಲರ್ಗಳು ಪೆನ್ಗಳಿರ್ಬೋದು ಅಥವಾ ಬಟ್ಟೆಗಳು ಈ ಥರದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಲೈಫ್. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಸಾಮಾನ್ಯವಾಗಿ ಈ ಒಂದು ತಿಂಗಳ ನವೆಂಬರ್ 8ರಿಂದ ಇಲ್ಲಿವರೆಗೂ ನಾವು ಪರದಾಡಿದ್ದೆಲ್ಲ ನೋಟುಗಳಿಗಾಗಿ. ನಿನ್ನೆಯಿಂದ ಸ್ವಲ್ಪ 4,500 ರೂಪಾಯಿ ಕೈಗೆ ಸಿಗುತ್ತೆ ಅನ್ನುವಂಥದ್ದು. ಇದು ಕೊನೆ ಯಾವ ದಿನದವರೆಗೂ ಇರುತ್ತೆ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಈಗ ಏನು 4,500ದಿಂದ ಜಾಸ್ತಿ ಆಗತ್ತಾ ಅಥವಾ ಮತ್ತೆ ಕಡಿಮೆ ಆಗತ್ತಾ, ಹೇಗಿರುತ್ತೆ, ಮಾರ್ಚ್ ಕೊನೆಯವರೆಗೆ ಇರುತ್ತಾ ಅಂತ ಹೇಳಲಾಗತ್ತೆ. ಹೌದಾ, ಇದು ಹೇಗೆ? ಈಗ ಸಮಸ್ಯೆ ಏನಾಗಿದೆ ಅಂದರೆ, ಹುಲಿನ ಹತ್ತು ಆಗಿದೆ, ಅದನ್ನು ಓಡಿಸ್ಲೇಬೇಕು. ಯಾರು ಓಡಿಸ್ತಾ ಇದ್ದಾರೋ ಅವ್ರಿಗೂ ಇಳಿಯಕ್ಕಾಗಲ್ಲ. ಈಗ ಇಳಿದ್ರೆ ತಿಂದುಬಿಡುತ್ತೆ, ನಿಲ್ಸಕ್ಕಾಗಲ್ಲ. ಮೋದಿಯವರ ಸಮಸ್ಯೆನೂ ಅದೇ. ಇವಾಗ ಅವರೇ ಯಾರು ಓಡಿಸಿದ್ರೋ ಅವರು ಇದು ನೋ ಒನ್ ಕ್ಯಾನ್ ಸ್ಟಾಪ್ ದಿಸ್. ಸೊ ಆ ಸಮಸ್ಯೆಯಲ್ಲಿ ಆರ್ಥಿಕ ಹುಲಿ ಓಡ್ತಾ ಇದೆ ಈಗ. ಹಾಗಾಗಿ ಇದು ಈ ತಿಂಗಳ ನಂತರ ಶನಿಯು ಧನುರಾಶಿಗೆ ಪ್ರವೇಶ ಮಾಡಿದ ನಂತರ ಸಾಕಷ್ಟು ಉದ್ದಿಮೆಗಳಿಗೆ ಹಣ ಹುಟ್ಟಲಿಕ್ಕೆ ಶುರು ಆಗತ್ತೆ. ಬಟ್
ನಿಜವಾಗ್ಲೂ ಇದು ಒಂದು ಕೈಗೆ ದುಡ್ಡು ಹತ್ತಬೇಕು, ವ್ಯವಹಾರ ಹತ್ತಬೇಕು ಅಂತಂದರೆ ನವರಾತ್ರಿ ಬರಬೇಕು. ಈಗಲೇ ಹೇಳ್ತೀನಿ, ಯಾರು ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡಬೇಡಿ. ಆ್ಯಸ್ ಫಾರ್ ಆಸ್ ಮನಿ ಇಸ್ ಕನ್ಸರ್ನ್, ಹಣಕಾಸಿನ ವಿಷಯದಲ್ಲಿ ಬೇರೆ ಶುಭ ಕಾರ್ಯಗಳು ಮಾಡ್ಕೊಳ್ಳಿ, ಮದುವೆ, ಮುಂಜಿ, ಭೂಮಿ ಪೂಜೆ, ಇನ್ನು ಬೇರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಆದರೆ ಆರ್ಥಿಕವಾಗಿ ಏನಾದರೂ ಒಂದು ಕೈ ಹತ್ತಬೇಕು, ಏನಾದರೂ ಒಂದು ಕಣ್ಣಿಗೆ ಕಾಣಿಸೋಂಗೆ ಆಗಬೇಕು ಅಂತಂದರೆ ನವರಾತ್ರಿ ಬರಬೇಕು. ಅಲ್ಲಿವರೆಗೂ ಇದು ಒಂದು ಕುಂಟುತ್ತಾನೇ ಹೋಗ್ತದೆ. ಅದರ ಎಫೆಕ್ಟು ಈ ನೋಟ್ ಬ್ಯಾನಿನ ಎಫೆಕ್ಟಿನ ಒಂದು ಮುಂದುವರಿದ ಭಾಗ. ಆದರೂ ಹೊಸ ವರ್ಷಕ್ಕೆ ವರ್ಷಾಧಿಪತಿಯ ಫಲವು ಬದಲಾಗುವುದರಿಂದ ಅದರಿಂದ ಒಂದಷ್ಟು ಒಳ್ಳೆಯ ಯೋಗಗಳು ಚೆನ್ನಾಗಿದೆ. ಮತ್ತು ಲಗ್ನದಲ್ಲಿ ಬುಧಾದಿತ್ಯ ಯೋಗವು ಇವತ್ತು ಇರೋದರಿಂದ ಕ್ವಿಕ್ಕಾಗಿ ಕೆಲಸಗಳು ಆಗಕ್ಕೆ ಬೇಕಾದಷ್ಟು ಸಾಧ್ಯತೆಗಳಿದೆ. ಕ್ವಿಕ್ಕಾಗಿ ಆಗತ್ತೆ. ಆದರೆ ನಾವು ಅವಾಂತರ ಮಾಡಿದರೆ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಫೈನಾನ್ಷಿಯಲಿ ಬೇಕಾದಷ್ಟು ಅವಾಂತರ ಮಾಡಿದ ಹಾಗೆ ಸ್ವಲ್ಪ ತಾಳಿ ಮಾಡಿ ನಿಧಾನಕ್ಕೆ ಮಾಡಿದರೆ, ನಿರೀಕ್ಷೆಗಳನ್ನು ಸ್ವಲ್ಪ ನಿಧಾನವಾಗಿ ಇಟ್ಟುಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಪೂಜಾ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ನಮಸ್ತೆ. ನಾವು ನಮ್ಮ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕು. ಹೇಳಿ, ಹುಟ್ಟಿದ ದಿನಾಂಕ ತಿಳಿಸಿ, ಹಾಗೆ ಯಾವ ರಾಶಿ ಅಂತ ತಿಳಿಸಿ. June 17, 1999. ಓಕೆ. ಏನು ವಿದ್ಯಾಭ್ಯಾಸ ಮಾಡ್ತಿದ್ದೀರಮ್ಮ? Second PUC. ವಿದ್ಯಾಭ್ಯಾಸ ನಿಮಗೆ ಗೊತ್ತಿಲ್ವ ಹೇಗೆ ಮಾಡ್ತಿದ್ದೀರಾ ಅಂತ? ಚೆನ್ನಾಗಿ ಮಾಡ್ತಿದ್ದೀವಿ. ಚೆನ್ನಾಗಿ ಮಾಡ್ತಿದ್ದೀರಾ ಅಂದರೆ ಕೇಳೋದೇನು? ಮುಂದೆ ಹೇಗಾಗುತ್ತೆ, ಈ ವರ್ಷ ಹೇಗಿದೆ ಅಂತ ಕೇಳಬೇಕು. ಏನು ತಗೊಂಡು, ಏನು ನಕ್ಷತ್ರ ನಿಮ್ಮದು? ನಮ್ಮ ನಕ್ಷತ್ರ ಗೊತ್ತಿಲ್ಲ ಸರ್. ತಿಳ್ಕೊಳ್ಬೇಕಲ್ವಾ? ಮೊದಲು ತಿಳ್ಕೊಳ್ಬೇಕಾಗಿರೋದು ಅದು. ಸೆಕೆಂಡ್ PUC ಓದ್ತಿದ್ದೀರಾ, ನಿಮ್ಮ ನಕ್ಷತ್ರ ಗೊತ್ತಿಲ್ಲ ಅಂತಂದರೆ ಮಾಡೋದೇನು? ಮೊದಲು ತಿಳ್ಕೊಳ್ಬೇಕು. ನಿಮ್ಮ ಹುಟ್ಟಿದ ದಿನಾಂಕ ಕೊಟ್ಟು ನಿಮ್ಮ ನಕ್ಷತ್ರಗಳನ್ನು ಕೇಳಿ ಒಂದು ಜಾತಕ ಮಾಡಿಸಿಟ್ಕೊಂಡು ಅದ್ರ ಬಗ್ಗೆ ಶ್ರದ್ಧೆಯನ್ನು ಮೂಡಿಸ್ಕೊಳ್ಳಿ. ಜ್ಯೋತಿಷ್ಯದ ಬಗ್ಗೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಜ್ಯೋತಿಷ್ಯ ಕೇಳೋದಲ್ಲ, ಆಯಿತಾ? ಆಗಲಿ, ಕಷ್ಟಪಟ್ಟು ಓದಿ, ಒಂದು ಕೇಂದ್ರಿತ ಮನಸ್ಕರಾಗಿ ಕಷ್ಟಪಟ್ಟು ಓದಿ. ಡಿಗ್ರಿಯಲ್ಲಿ ಬಂದ ಮೇಲೆ ಪುನಃ ಫೋನ್ ಮಾಡಿ. ಓಕೆ, ಎಸ್, ಒಳ್ಳೇದಾಗತ್ತೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಳ್ಳೇದಾಗಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಚೈತ್ರ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚೈತ್ರ ಅವರೇ. ನಮಸ್ತೆ ಮೇಡಮ್. ಎಸ್, ಹೇಳಿ ಚೈತ್ರ ಅವರೇ. ಚೈತ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ರಾಶಿನ ತಿಳಿಸಿ. ಮೇಷರಾಶಿ, 26/9/2000 ಹುಟ್ಟಿದ ದಿನಾಂಕ. ಓಕೆ, ಏನು ಕೇಳಬೇಕು ಅಂತ ಇದ್ದೀರಾ ಹೇಳಿ. ಮೇಡಮ್, ಆರೋಗ್ಯದಲ್ಲಿ ತುಂಬಾ ಇದಾಗ್ತಾ ಇದೆ. ಅದಕ್ಕೆ ಒಂದ್ ಸ್ವಲ್ಪ ಈ ವರ್ಷದಿಂದ ಏನು ಇದು ಇದೆ ಅಂತ ನೋಡ್ಬೇಕು. ಓಕೆ ಕವಿತಾ. ಆರೋಗ್ಯ ಸಮಸ್ಯೆಗೆ ನಿಮ್ಮ ಸಲಹೆ ಏನಂತಂದರೆ, ಹೆಚ್ಚು ನೀಲಿ ಕಲರ್ ಬಟ್ಟೆಗಳನ್ನ ಯೂಸ್ ಮಾಡಿ. ನೀವು ಮಲ್ಕೊಳ್ಳೋಂಥ ದಿಂಬು ಕವರ್ಗಳೇನಿರುತ್ತೆ ಮತ್ತು ಬೆಡ್ಶೀಟ್ಗಳು ಇದೆಲ್ಲ ಹೆಚ್ಚು ನೀಲಿ ಕಲರ್ಸ್ ಯೂಸ್ ಮಾಡ್ತಾ ಬನ್ನಿ. ತಿಂಗಳಲ್ಲಿ ಒಂದು ಶನಿವಾರ ಶಿವನ ದೇವಸ್ಥಾನಕ್ಕೆ ಪಚ್ಕರ್ಪುರ ಅಂತ ಸಿಗುತ್ತೆ, ಅದನ್ನು ದಾನ ಕೊಡ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆರೋಗ್ಯದಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲದಕ್ಕೂ ಮೆಡಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೈಸರ್ಗಿಕವಾಗಿ ನಮ್ಗೆ ಸಿಗೋವಂಥದ್ದನ್ನು ಯೂಸ್ ಮಾಡ್ಕೋಬೋದು. ಅದರಲ್ಲಿ ನೀಲಿ ಕಲರ್ ತುಂಬ ಯೂಸ್ ಮಾಡಿ. ಶಿವನ ದೇವಸ್ಥಾನಕ್ಕೆ ಶನಿವಾರ ಹೋಗಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ತುಮಕೂರಿನಿಂದ ವಿರೂಪಾಕ್ಷಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ಬಗ್ಗೆನೇ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ, ರಾಶಿ ಹೇಳಿ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಓಕೆ, ಹುಟ್ಟಿದ ದಿನಾಂಕ ಮಾರ್ಚ್ 7, 1968. ಓಕೆ, ಏನು ಸಮಸ್ಯೆ ಇದೆ ಹೇಳಿ, ಮಾತಾಡಿ. ಮೇಡಮ್, ನಮ್ದು ಸ್ವಲ್ಪ ಜಮೀನು ಇದೆ, ಬಟ್ ಅದು ಸೇಲ್ ಆಗ್ಬೇಕಾಯ್ತು. ಸ್ವಲ್ಪ ಅದು ಹಣಕಾಸಿನ ತೊಂದರೆ ಮನೆ ಕಡೆ. ಜಮೀನ್ ಸಮಸ್ಯೆಯಾ? ಸ್ವಲ್ಪ ತೋಟ ಇತ್ತು, ಅದು ಮಾರಬೇಕಾಯ್ತು. ಸ್ವಲ್ಪ ಸಾಲ ಇದೆ ಸರ್, ತೀರ್ಸ್ಕೊಬೇಕಾಯ್ತು. ಈ ನೋಟ್ ಬ್ಯಾನ್ ಆದ್ಮೇಲೆ ಏನು ಜಮೀನು ಮಾರ್ತೀರಪ್ಪ ನೀವು? ಏನ್ ಸರ್ ಮಾಡೋದು, ಈಗ ಹಂಗಾಗಿದಲ್ಲ. ಅದು ಮಾರಿದ್ರೆ ನಮ್ದು. ಯಾವ ಊರು ನಿಮ್ಮ? ದಾವಣಗೆರೆ, ತುಮಕೂರಾ? ಹೌದು ಮೇಡಮ್, ಹೌದು ಸರ್, ತುಮಕೂರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶಿವರಾತ್ರಿ ಕಳೆಯುವವರೆಗೂ ಜಮೀನ್ ಕೆಲಸಕ್ಕೆ ಕೈ ಹಾಕಬೇಡಿ, ಆಯ್ತಾ? ಶಿವರಾತ್ರಿ ಕಳೆದ ಮೇಲೆ ಅದಕ್ಕೆ ಬೇಕಾಗಿರುವಂಥ ಅನುಕೂಲಗಳು ತಾನೇ ಆಗತ್ತೆ. ನೋಡಿ ಅದನ್ನು ಏನು ವ್ಯವಸಾಯ ಮಾಡೋದು, ಪರಭಾರೆ ಮಾಡೋದು, ಅದಕ್ಕೆಲ್ಲ ಚಾಲನೆ ಆಮೇಲೆ ಕೊಡಿ, ಆಯಿತಾ? ಒಂದು ಇನ್ನೇನಾದರೂ ಮುಂದುವರಿತಾ ಇಲ್ಲ, ಏನಾದರೂ ತೊಂದರೆ ಇದೆ ಅಂತಂತಂದರೆ ತಿಮ್ಮಪ್ಪನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಬೇಕು, ಆಯಿತಾ?
ಆಯ್ತು, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ರೇವಣಸಿದ್ದಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರೇವಣಸಿದ್ದಪ್ಪ ಅವರೇ. ನಮಸ್ಕಾರ. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ಮ ಬಗ್ಗೆ ಕೇಳಬೇಕಾಯ್ತಮ್ಮ. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. 2/7/1972. ರಾಶಿ? ರಾಶಿ ರಾಶಿ. ಓಕೆ, ಕವಿತಾ ಅವರೇ ಹೇಳಿ ರೇವಣಸಿದ್ದಪ್ಪ ಅವರೇ, ಏನು ಕೇಳೋದಿತ್ತು, ಏನು ಮಾಡ್ತಾ ಇದ್ದೀರಾ? ರೇವಣಸಿದ್ದಪ್ಪ ಅವರೇ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ, ಆಯ್ತಾ? ಮೇಡಮ್ ನಾವು ಹೊರಗಡೆ ಇದೀವಿ ಹೇಳಿ. ಓಕೆ, ಈಗ ಕೇಳ್ತಾ ಇದ್ದಾರೆ ಏನ್ ಸಮಸ್ಯೆ ಇದೆ ನಿಮ್ಗೆ ಅಂತ ಹೇಳಿ. ಆಕ್ಚುಲಿ ಈಗ ನಾವು ಒಂದು ಚಿಕ್ಕದೊಂದು ಹೋಟ್ಲು ಮಾಡ್ತಾ ಇದೀವಿ. ಹ್ಮ್ ಮನಸ್ಸಿಗೆ ಸಮಾಧಾನ ಇಲ್ಲ, ಎಷ್ಟು ಮಾಡಿದ್ರು ಕೈಗತ್ತಲ್ಲ. ಹ್ಮ್ ವ್ಯವಹಾರಗಳು ಬಹಳ ಹಿಂದೆ ಮುಂದೆ ಆಗ್ತಿದಾವೆ. ಹ್ಮ್ ಅತಿ ಹೆಚ್ಚು ಬಿಳಿ ಕಲರ್ ಬಟ್ಟೆಗಳನ್ನ ತುಂಬಾ ಯೂಸ್ ಮಾಡಿ, ಒಂದು ಖರ್ಚಿ ಇಟ್ಕೋತೀರಾ ಅಂದ್ರೆ ಬಿಳಿ ಕಲರ್ ತುಂಬಾ ಯೂಸ್ ಮಾಡಿ, ಹುಣ್ಣಿಮೆ ಚಂದ್ರನಿಗೆ ಕೈ ಮುಗಿರಿ, ಮನೇಲಿರೋ ತಾಯಿಗೆ ನಮಸ್ಕಾರ ಮಾಡೋದ್ರಿಂದ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ, ಖಂಡಿತವಾಗ್ಲೂ ಎಲ್ಲ ಕೆಲಸಗಳಾಗುತ್ತೆ. ಏನೇ ಕೆಲಸ ಕಾರ್ಯ ಮಾಡಿದ್ರು 5 ನಂಬರ್ನ ತುಂಬ ಯೂಸ್ ಮಾಡ್ಕೊಂಡು ಆ ಡೇಟ್ಸ್ಗಳಲ್ಲಿ ಕೆಲಸ ಮಾಡುವಂಥದ್ದು, ಹಸಿರು ಕಲರ್ದು ಪೆನ್ಗಳು ಇಟ್ಕೊಳ್ಳೋಂಥದ್ದು, ಈ ಥರದ್ದು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ತಾಯಿ ನಮಸ್ಕಾರ ಖಂಡಿತ ಮಾಡಿ, ಮನಸ್ಸು ಶುದ್ಧನೂ ಆಗುತ್ತೆ, ಜೊತೆಗೆ ಏನಂತಂದರೆ ಈ ಸ್ಥಿಮಿತ ಕಳ್ಕೊಳ್ಳೋಂಥದ್ದು ಕರೆಕ್ಟಾಗಿ ಬ್ಯಾಲೆನ್ಸಿಗೆ ಬರುತ್ತೆ. ಒಳ್ಳೇದಾಗಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಕೊಪ್ಪಳದಿಂದ ಮಾರುತಿ ಅನ್ನೋ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಾರುತಿ ಅವರೇ. ನಮಸ್ಕಾರ ಮೇಡಮ್. ಓಕೆ, ಇಲ್ಲ ನಮ್ಗೆ 9 ವರ್ಷದಿಂದ ಮುದ್ದೆ ಆಗೈತೆ. ಅದಕ್ಕೆ 2025 ಇದರಿಂದ ಮುಂದಾದ ಫಲ ಸಿಗುತ್ತೆ ಅಂತ. ಇನ್ನೊಂದ್ಸಲ ಹೇಳಿ, ನಿಮ್ ಸಮಸ್ಯೆ ಅರ್ಥ ಆಗಿಲ್ಲ. ನಮ್ಗೆ ಮುದ್ದಾಯ್ತು, ಮದುವೆ ಆಗಿ ಮುಖ್ಯ ಆಗಿಲ್ಲ, ಮಕ್ಕಳಾಗ್ಲಿಲ್ಲ ಅನ್ನೋ ಸಮಸ್ಯೆನಾ? ಹೌದು. ಓಕೆ, ಏನು ರಾಶಿ ನಕ್ಷತ್ರಪ್ಪ ನಿಮ್ಮದು? ನಮ್ದು ಶಿವರಾತ್ರಿ ಸರ್. ನಿಮ್ಮ ಮನೆಯವ್ರದ್ದು? ನಮ್ಮ ಮನೆಯವ್ರದ್ದು ಕುಂಭರಾತ್ರಿ. ಕುಂಭರಾಶಿ. ಕುಂಭರಾಶಿಯಾ? ಹ್ಞೂ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 9 ವರ್ಷ ಆಯ್ತು. 9 ವರ್ಷ ಆಯ್ತಾ? ಹೌದು ಸರ್. 9 ವರ್ಷ ಆದಮೇಲೂ ಮಕ್ಕಳಾಗದೇ ಇದ್ದರೆ ಸ್ವಲ್ಪ ನೀವು ಗಂಭೀರ ಸಮಸ್ಯೆಯಲ್ಲಿ ಇದ್ದೀರಾ ಅಂತಂತ ತೋರ್ ಬರ್ತಾ ಇದೆ. ಯಾವುದಕ್ಕೂ ಒಳ್ಳೆ ಜ್ಯೋತಿಷಿಯನ್ನು ಕಂಡು ಪ್ರಶ್ನೆ ಹಾಕಿ ಪರಿಹಾರ ಮಾಡಬೇಕಾಗತ್ತೆ. ಸುಮ್ಮನೆ ಇವಾಗತ್ತೆ ಅವಾಗತ್ತೆ ಅಂತಂತ ನಾವು ಸುಮ್ಮನೆ ಹಾರಿಕೆ ಉತ್ತರ ಕೊಡಲಿಕ್ಕೆ ಬರಲ್ಲ. 9 ವರ್ಷದ ನಂತರವೂ 10 ವರ್ಷದ ನಂತರವೂ ಯಾರ್ಯಾರಿಗೆ ಮಕ್ಕಳಾಗೋದಿಲ್ಲ ಅವರು ಒಂದು ವೈದ್ಯಕೀಯವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳೇಬೇಕು. ಎರಡನೇದಾಗಿ ಯೋಗ್ಯ ಜ್ಯೋತಿಷಿ ಹತ್ರ ಹೋಗಿ ಪ್ರಶ್ನೆಯನ್ನು ಹಾಕಬೇಕು, ಆರೂಢ ಪ್ರಶ್ನೆಯನ್ನು ಹಾಕಿ. ಏನಾದ ಸಂತಾನ ದೋಷಕ್ಕೆ ಅನೇಕ ಅಷ್ಟ ಕಾರಣಗಳು ಅಂತ ಹೇಳ್ತಾರೆ, 8 ಬಗೆಯ ವಿಭಿನ್ನ ಕಾರಣಗಳಿರುತ್ತೆ. ಆ ಕಾರಣಗಳಿಗೆ ಯಾವುದು ಪ್ರಧಾನವಾಗಿ ದೋಷ ಇದೆ ಅಂತ ನೋಡಿ ಅದಕ್ಕೆ ತಕ್ಕಂಥ ಪ್ರಾಯಶ್ಚಿತ್ತಗಳನ್ನು ಮಾಡಿದರೆ ಸಾಕಷ್ಟು ಒಳ್ಳೆ ಪರಿಣಾಮಗಳನ್ನು ಪಡ್ಕೊಳ್ಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿನಿಂದ ರುದ್ರಯ್ಯ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರಯ್ಯ ಅವರೇ. ಮೇಡಮ್ ನಮಸ್ತೆ, ನನ್ನ ಹೆಸರು ರುದ್ರಯ್ಯ ಅಲ್ಲ, ಮುದ್ದರಂಗೇಗೌಡ ಅಂತ ಹೇಳಿ. ನನ್ನ ಪ್ರಶ್ನೆ ಮೇಡಮ್ ಅವ್ರಿಗೆ. ಆಯ್ತು, ಮಾತನಾಡಿ. ಕವಿತಾ ಮೇಡಮ್ ಅವ್ರಿಗೆ. ನಮಸ್ತೆ ಮೇಡಮ್, ನನ್ನ ಹೆಸರು ರುದ್ರಯ್ಯ ಅಲ್ಲ, ನನ್ನ ಹೆಸರು ಮುದ್ದರಂಗೇಗೌಡ ಅಂತ ಹೇಳಿ. ಆಯ್ತು, ಹೇಳಿ, ಪ್ರಶ್ನೆ ಕೇಳಿ. ನಂದು ಡೇಟ್ ಆಫ್ ಬರ್ತ್ ಬಂದು 5/10/1974. ಹೇಳಿ. ನಾನು 5/10/1974 ಮೇಡಮ್. ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಒಂಥರ ಅರ್ಧಂಬರ್ಧ ಆದಂಗೆ ಆಗುತ್ತೆ. ಪ್ರಸ್ತುತ ನಾನು ಇವಾಗ ಮೊದಲು ಒಂದು 60,000 ರೂಪಾಯಿ ಸಂಬಳ ಬರುವಂತ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಕೆಲಸನ ಮಾಡಕ್ಕಾಗೋದಿಲ್ಲ. ಈಗ ಪ್ರಸ್ತುತ ಒಂದು 25,000 ರೂಪಾಯಿ ಸಂಬಳದ ಲೆವೆಲ್ಗೆ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದು ಏಕಾಗ್ರತೆ, ಕಾನ್ಸಂಟ್ರೇಷನ್ ಅನ್ನೋದು ನನಗೆ ಬರೋದಿಲ್ಲ, ಒಂಥರ ಚಂಚಲ ಮನಸ್ಸಿರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಯಾವ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ದಯವಿಟ್ಟು ತಿಳಿಸ್ಕೊಡಿ ಮೇಡಮ್. ನಾನು ನಿಮ್ ಕಾರ್ಯಕ್ರಮ ರೆಗ್ಯುಲರ್ ಬೇರೆ ಇದರಲ್ಲಿ ನೋಡ್ತಾ ಇರ್ತೀನಿ, ದಯವಿಟ್ಟು ಪರಿಹಾರ ಹೇಳಿ ಮೇಡಮ್. ಓಕೆ, ನೋಡಿ, 6 ಸಂಖ್ಯೆನ ತುಂಬಾ ಯೂಸ್ ಮಾಡ್ಕೊಳ್ಳಿ, 24 ತುಂಬಾ ಯೂಸ್ ಮಾಡ್ಕೊಳ್ಳಿ. ನನ್ನ ಪ್ರೋಗ್ರಾಮ್ ನೋಡ್ತೀರಾ ಅಂತಂದ್ರೆ ಗೊತ್ತಿರುತ್ತೆ ನಿಮಗೆ, ಸಂಖ್ಯೆಗಳ ಮಹತ್ವ ತುಂಬ ಜಾಸ್ತಿ ಇರುತ್ತೆ. 24 ನೀಲಿ ಕಲರಲ್ಲಿ ಈ ಒಂದು ತಂಬ್ ಅಂತೇನು ಹೇಳ್ತೀವಿ, ಹೆಬ್ಬೆರಳು ಕೆಳಗಡೆ ಬರ್ಕೊಳ್ಳೋಂಥದ್ದನ್ನ ಮಾಡಿ, ಖಂಡಿತ ಕೆಲಸ ಆಗುತ್ತೆ. ನಿಮ್ಗೆ ಏನಂತಂದರೆ ಅತಿ ಬುದ್ಧಿವಂತಿಕೆ ಯೂಸ್ ಮಾಡೋಕೆ ಹೋಗ್ತಾ ಇದ್ದೀರಾ, ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದರೆ 50,000 ಬರ್ತಾ ಇದ್ದೀರಿ ಬಿಟ್ಟು 25ಗೆ ಬಂದಿದ್ದೀರಾ ಅಂದರೆ ನಿಮ್ಮ ಬುದ್ಧಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅತಿ ಹೆಚ್ಚು ಏನಂದರೆ ಬುದ್ಧಿವಂತಿಕೆ ತೋರಿಸ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಮೆರೂನ್ ಕಲರ್ಸ್ ಬಟ್ಟೆಗಳನ್ನ ತುಂಬ ಯೂಸ್ ಮಾಡಿ. ಶಿವನ ದೇವಸ್ಥಾನಕ್ಕೆ ತಿಂಗಳಲ್ಲಿ 1 ಗುರುವಾರನಾದರೂ ಸ್ವಲ್ಪ ಒಣ ಖರ್ಜೂರ ಕೊಟ್ಟು ಬರೋವಂಥದ್ದನ್ನ ಮಾಡಿ. ಖಂಡಿತವಾಗ್ಲೂ ಇದೆಲ್ಲ ಒಂದು ಬೆನಿಫಿಟ್ಟಾಗಿ ನಿಮ್ಗೆ ವರ್ಕ್ ಆಗುತ್ತೆ. ಇನ್ನು ಬ್ಲೂ ಕಲರ್ಸ್ನ ತುಂಬ ಯೂಸ್ ಮಾಡ್ತಾ ಬಂದರೆ ತುಂಬ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗುವಂಥದ್ದು ಕೂಡ ಖಂಡಿತವಾಗ್ಲೂ ಆಗುತ್ತೆ. ಬುದ್ಧಿವಂತಿಕೆ ಕಮ್ಮಿ ಮಾಡಿ, ಹೇಳಿರೋ ಪರಿಹಾರಗಳು, ಡೇಟ್ಸ್ಗಳು ಖಂಡಿತ ಯೂಸ್ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು 2017ರ ಶುಭ ಫಲಗಳು ಏನೇನು, 12 ರಾಶಿಗಳ ಫಲಾಫಲಗಳು ಯಾವ್ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ.